ಇನ್ನು ಡಿಕೆ ಶಿವಕುಮಾರ್ ಅವರ ಸರ್ಕಾರ ಬಂದು 40 ದಿನ ಆಯಿತು. 12 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದು ಬಿಟ್ರೆ ಇನ್ನೂ 20ಕ್ಕೂ ಹೆಚ್ಚು ಸಚಿವ ಸ್ಥಾನಗಳು ಖಾಲಿ ಇವೆ. ನಮ್ಮನ್ನು ಮಂತ್ರಿ ಮಾಡಿ ಅಂತ ಮಾಜಿ ಸಚಿವರು, ಶಾಸಕರು, ನಾಯಕರ ಮನೆಗಳಿಗೆ ಮ್ಯಾರಥಾನ್ ಶುರು ಮಾಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರೇ ಕೈಗೆ ಸಿಗ್ತಿಲ್ಲ. ಲೋಕಸಭೆ ಪ್ರತಿಪಕ್ಷ ನಾಯಕ, ಎಐಸಿಸಿ ನಾಯಕರೂ ಆಗಿರುವ ರಾಹುಲ್ ಗಾಂಧಿ ವಿದೇಶಿ ಪ್ರವಾಸದಲ್ಲಿದ್ದಾರೆ. ರಾಹುಲ್ ಗಾಂಧಿ ಫಾರಿನ್ ಟೂರ್ ಮುಗಿಸಿ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತ ಕಾಂಗ್ರೆಸ್ ನಾಯಕರೆಲ್ಲ ಕಾಯ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಫಾರಿನ್ ಟೂರ್ ಅವಧಿ ಮತ್ತೆ ವಿಸ್ತರಣೆಯಾಗಿದೆ. ಜುಲೈ ಮೊದಲ ವಾರದಲ್ಲೇ ಬರಬೇಕಾಗಿದ್ದಂತಹ ರಾಹುಲ್ ಗಾಂಧಿ ಅವರಿಗಾಗಿ ಕರ್ನಾಟಕದ ಸಚಿವ ಆಕಾಂಕ್ಷಿಗಳು ಕಾಯ್ತಾನೆ ಇದ್ದಾರೆ. ಆದರೆ ಇವತ್ತು ರಾಹುಲ್ ಗಾಂಧಿಯವರ ವಿದೇಶಿ ಯಾತ್ರೆಯ ಅವಧಿ ಮತ್ತೆ ವಿಸ್ತರಣೆಯಾಗಿದೆ. ಜುಲೈ 17ರವರೆಗೂ ರಾಹುಲ್ ಗಾಂಧಿ ಭಾರತಕ್ಕೆ ವಾಪಸ್ ಆಗ್ತಿಲ್ಲ. ರಾಹುಲ್ ಗಾಂಧಿ ಬಂದ ಮೇಲೆ ಸಂಪುಟ ವಿಸ್ತರಣೆಯ ಪಟ್ಟಿ ನೋಡಿದ ಮೇಲೇನೆ ವಿಸ್ತರಣೆ. ಅಲ್ಲಿಗೆ ಈ ವಾರದಲ್ಲೇ ಸಂಪುಟ ವಿಸ್ತರಣೆ ಆಗತ್ತೆ ಅಂದುಕೊಂಡಿದ್ದವರಿಗೆ ಮತ್ತೆ ನಿರಾಸೆ ಎದುರಾಗಿದೆ. ರಾಹುಲ್ ಗಾಂಧಿ ವಿದೇಶಿ ಟೂರ್ನಿಂದ ಬಂದ ಮೇಲೆ ಮುಂದಿನ ವಾರದಲ್ಲಿ ಸಂಪುಟ ವಿಸ್ತರಣೆಯಾಗಲಿದೆ. ಆದರೆ ಸಂಪುಟ ಸೇರೋದಕ್ಕೆ ಮಾಜಿ ಸಚಿವರು, ಶಾಸಕರುಗಳು ಮಾತ್ರ ಭರ್ಜರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಇವತ್ತು ಸಚಿವ ಆಕಾಂಕ್ಷಿಗಳು ಭೇಟಿಯಾಗಿದ್ರು. ಹಿರಿಯ ಶಾಸಕ ಎಚ್.ಕೆ. ಪಾಟೀಲ್ ಬಂದು ಖರ್ಗೆ ಅವರ ಜೊತೆ ಮಾತುಕತೆ ನಡೆಸಿದ್ರು. ಆಮೇಲೆ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಖರ್ಗೆ ಅವರ ಮನೆಗೆ ಬಂದು ಮಂತ್ರಿ ಸ್ಥಾನಕ್ಕಾಗಿ ಲಾಬಿ ಮಾಡಿ ಹೋದ್ರು. ಇದಾದ್ಮೇಲೆ ಶಾಸಕ ರಿಜ್ವಾನ್ ಅರ್ಷದ್ ಕೂಡ ಖರ್ಗೆ ಅವರ ಮುಂದೆ ಮಂತ್ರಿ ಸ್ಥಾನ ಕೊಡುವಂತೆ ಮನವಿ ಸಲ್ಲಿಸಿದ್ರು. ಆಮೇಲೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿದ್ದ ದಿನೇಶ್ ಗುಂಡೂರಾವ್ ಕೂಡ ಖರ್ಗೆ ಅವರನ್ನ ಭೇಟಿ ಮಾಡಿ ಮಂತ್ರಿ ಸ್ಥಾನಕ್ಕೆ ತನ್ನ ಹೆಸರು ಪರಿಗಣಿಸಲು ಮನವಿ ಮಾಡಿದ್ರು. ಖರ್ಗೆ ಅವರನ್ನ ಖಾಸಗಿಯಾಗಿ ಭೇಟಿಯಾಗಿ ಎಲ್ಲರೂ ಮಾಧ್ಯಮಗಳಿಗೆ ಮಾತಾಡದೆ ಹೋದ್ರು. ಆದರೆ ದಿನೇಶ್ ಗುಂಡೂರಾವ್ ಮಾತ್ರ ಖರ್ಗೆ ಅವರನ್ನ ಭೇಟಿ ಮಾಡಿದ್ದು ಮಂತ್ರಿ ಸ್ಥಾನ ಕೇಳೋಕೆ ಅಲ್ಲ ಅಂತ ಹೇಳಿದ್ರು. ನಾನು ಬಹಳ ದಿವಸ ಆಗಿತ್ತು ಭೇಟಿಯಾಗಿ, ಅದಕ್ಕೆ ಒಂದು ಕರ್ಟಿಸಿ ಕಾಲ್. ತುಂಬಾ ದಿವಸ ಆಗಿತ್ತು ನಾನು ಭೇಟಿ ಆಗಿರ್ಲಿಲ್ಲ. ಸಂಪುಟ ವಿಸ್ತರಣೆ ಟೈಮಲ್ಲೇ ಭೇಟಿ ಆಗಿದ್ದೀರಿ ಸರ್? ಇಲ್ಲ, ಆ ಥರದ್ದೇನಿಲ್ಲ. ಆ ವಿಷಯಕ್ಕೆ ಸಂಬಂಧ ಇಲ್ಲ. ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಯಾರು ಸೇರ್ತಾರೋ ಗೊತ್ತಿಲ್ಲ. ಆದರೆ ಸ್ಪೀಕರ್ ಯಾರಾಗ್ತಾರೆ ಅನ್ನುವ ಕುತೂಹಲ ಮಾತ್ರ ಹೆಚ್ಚಾಗಿದೆ. ಇದರಲ್ಲಿ ಇಬ್ಬರ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಸ್ಪೀಕರ್ ರೇಸಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ಎಚ್.ಕೆ. ಪಾಟೀಲ್ ಮಾಜಿ ಸಚಿವರು, ಕಾನೂನು ಮತ್ತು ಸಂಸದೀಯ ಸಚಿವರಾಗಿ ಅನುಭವವನ್ನ ಹೊಂದಿದ್ದಾರೆ. ಇವರ ಹೆಸರು ಕೂಡ ಸ್ಪೀಕರ್ ರೇಸಲ್ಲಿ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಮಾಜಿ ಸಚಿವರು, ಆರೋಗ್ಯ ಸಚಿವರಾಗಿ ಸೇವೆ ಸಲ್ಲಿಸಿದಂತಹ ಅನುಭವ ಹೊಂದಿರುವಂತಹ ದಿನೇಶ್ ಗುಂಡೂರಾವ್, ಇವರ ಹೆಸರು ಕೂಡ ಇದೀಗ ಸ್ಪೀಕರ್ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ. ಹಾಗಾಗಿ ಸ್ಪೀಕರ್ ಸ್ಥಾನ ಯಾರಿಗೆ ಸಿಗತ್ತೆ, ಯಾರು ಒಪ್ಪಿಕೊಳ್ತಾರೆ ಅನ್ನುವಂತಹ ಕುತೂಹಲ ಅಂತೂ ಇದೆ. ಇನ್ನು ಡಿಕೆ ಶಿವಕುಮಾರ್ ಸರ್ಕಾರ ಬಂದು ತಿಂಗಳು ಮುಗಿದ್ರೂ ಸಂಪುಟ ಭರ್ತಿಯಾಗಿಲ್ಲ. ಸಹಜವಾಗಿ ಇದು ಬಿಜೆಪಿಯವರಿಗೆ ಅಸ್ತ್ರ ಆಗಿದೆ. ಅದರಲ್ಲೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರಂತೂ ರಾಜ್ಯದಲ್ಲಿರೋ ಬರ, ನೀರಿನ ಸಮಸ್ಯೆಯನ್ನೇ ಮುಂದಿಟ್ಕೊಂಡು ವಾಗ್ದಾಳಿ ಮಾಡಿದ್ದಾರೆ. ಸರ್ಕಾರ ಇದ್ದಕ್ಕೆ ಯಾವುದೇ ರೀತಿಯಾದಂತಹ ಡಿಸಿಷನ್ಗಳು ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರ ಯಾರಿಗೂ ಹೇಳಲಾರದೆ ನಾಪತ್ತೆಯಾಗಿರುವ ಕಾರಣದಿಂದಾಗಿ ರಾಜ್ಯದ ಮಂತ್ರಿಮಂಡಲ ವಿಸ್ತರಣೆ ಆಗ್ತಾ ಇಲ್ಲ. ಒಟ್ನಲ್ಲಿ ರಾಹುಲ್ ಗಾಂಧಿ ಭಾರತಕ್ಕೆ ವಾಪಸ್ ಆಗುವವರೆಗೂ ಸಂಪುಟ ವಿಸ್ತರಣೆ ಆಗಲ್ಲ. ಸಂಪುಟ ವಿಸ್ತರಣೆ ಆಗೋವರೆಗೂ ಆಕಾಂಕ್ಷಿಗಳು ತಮ್ಮ ಲಾಬಿಯನ್ನ ಮಾಡುವುದು ನಿಲ್ಲಿಸೋದಿಲ್ಲ. ಸೊ ಯಾವಾಗ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಕುತೂಹಲ, ಯಾರ್ಯಾರು ಸಚಿವ ಸ್ಥಾನವನ್ನು ಪಡ್ಕೊಳ್ತಾರೆ, ಯಾರ್ಯಾರಿಗೆ ಈ ಸಲ ಕೋಕ್ ಸಿಗತ್ತೆ ಅನ್ನುವಂತಹ ನಿಗೂಢತೆ ಇನ್ನೂ ಕೂಡ ಕಾಯ್ದುಕೊಂಡಿದೆ. ಇನ್ನು ಮುಂದಿನ ಸ್ಟೋರಿಯಲ್ಲಿ ಬಿಜೆಪಿಯಲ್ಲಿ ಅಡ್ಡ ಮತದಾನ ಮಾಡಿದ್ಯಾರು ಯಾರು ಅನ್ನುವ ವರದಿಯನ್ನ ಬಿಜೆಪಿ ಹೈಕಮಾಂಡ್ ಆಲ್ರೆಡಿ ತಗೊಂಡಿದೆ. ಆದರೆ ಇದುವರೆಗೂ ಯಾರ ಮೇಲೂ ಕ್ರಮ ಆಗಿಲ್ಲ. ಆದರೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ಅವರೇ ಅಡ್ಡ ಮತದಾನದ ರೂವಾರಿ ಅಂತ ಬಹಿರಂಗವಾಗಿ ಹೇಳಿದ್ರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ 4 ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ರು ಅಂತ ಬಿಜೆಪಿಯವರೇ ಹೇಳ್ತಿದ್ದಾರೆ. ಆದ್ರೆ ಬಿಜೆಪಿಯಿಂದ 7-8 ಶಾಸಕರು ಅಡ್ಡ ಮತದಾನ ಹಾಕಿದ್ದಾರೆ ಅನ್ನೋದು ವಾಸ್ತವ ಸತ್ಯ. ಆದ್ರೆ ಈ ಅಡ್ಡ ಮತದಾನಕ್ಕೆಲ್ಲ ಮುಖ್ಯ ಕಾರಣ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಂತ ಯತ್ನಾಳ್ ಆರೋಪಿಸಿದ್ರು. ಅಷ್ಟೇ ಅಲ್ಲ, ಯತ್ನಾಳ್ ಕಾಂಗ್ರೆಸ್ಗೆ ವೋಟ್ ಹಾಕಿದಾನೆ ಅಂತ ಸುಳ್ಳು ಸೃಷ್ಟಿಗಳನ್ನು ಸೃಷ್ಟಿಸಿದ್ದೇ ವಿಜೇಂದ್ರ ಅವರ ಟೀಮ್. ನಾನು ಬಿಜೆಪಿಗೆ ಮತ ಹಾಕಿದ್ದು ಅಂತ ಯತ್ನಾಳ್ ಹೇಳಿಕೆ ಕೊಟ್ಟರು. ಇನ್ನೊಂದ್ಸಲ ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಸುಳ್ಳು ಸುದ್ದಿ ಹರಡಿಸಿದ್ರೆ ಯಡಿಯೂರಪ್ಪನವರ ಇಡೀ ಕುಟುಂಬದ ಚರಿತ್ರೆಯನ್ನ ಬಿಚ್ಚಿಡ್ತೀನಿ ಅಂತ ಆಕ್ರೋಶನೂ ಹೊರಹಾಕಿದ್ರು. ವೋಟಿಂಗ್ ಆದ ಮ್ಯಾಗ ವಿಪ್ ಇಶ್ಯೂ ಮಾಡ್ತಾರೆ.
ರಾಜ್ಯ ಅಧ್ಯಕ್ಷರು ವೋಟಿಂಗ್ ಆದ್ಮೇಲೆ ಯಾರು ವಿಪ್ ಇಶ್ಯೂ ಮಾಡ್ತಾರೆ? ವೋಟಿಂಗ್ಗಿಂತ ಮೊದಲು ವಿಪ್ ಇಶ್ಯೂ ಮಾಡ್ತಾರೆ. ಅವ್ರು ವಿಪ್ ತೊಗೊಲಿ, ಅವ್ರ ಮನೆಗೆ ಹೋಗಿ ಹಚ್ತಾರೆ. ಇವ ಅಧ್ಯಕ್ಷ ಅಲ್ಲಿ ವೋಟ್ ಹಾಕಿ ಬರ್ತಾರೆ, ಅಲ್ಲಿಂದ ವಿಪ್ ಬರ್ತಾರೆ. ಅಂದ್ರೆ ಭಾರಿ ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ಗೆ ಸಹಾಯ ಮಾಡಲಿಕ್ಕೆ ಈ ರಾಜ್ಯ ಅಧ್ಯಕ್ಷ ಅತ್ಯಂತ ನಾಚಿಕೆಗೇಡಿ ಕೆಲಸ ಈ ರಾಜ್ಯದಲ್ಲಿ ಮಾಡ್ಯಾರ. ಯತ್ನಾಳರು ಕಾಂಗ್ರೆಸ್ಗೆ ಹಾಕಿದ್ದಾರೆ ಅನ್ನೋ ಸಂದೇಹವಿದೆ. ನಿಮ್ಮ ಅಭಿಪ್ರಾಯ ಏನೋ ಹಾಕಿಸಿಲ್ಲ. ನಾ ಇಷ್ಟೇ ಹೇಳ್ತೀನಿ ವಿಜಯೇಂದ್ರಗೆ, ನನ್ನ ವೈಯಕ್ತಿಕ ವಿಚಾರನಾಗ ನನ್ನ ಕುಟುಂಬದ ಬಗ್ಗೆ ಏನಾರೇ ನೀನು ಕೆಟ್ಟ ಶಬ್ದಗಳನ್ನು ಹಾಕಿದೆ ಅಂದ್ರೆ ನಿನ್ನ ಕುಟುಂಬದ ಇತಿಹಾಸ ನಾನು ಬಲ್ಲಿ ಐತಿ. ನಿನಗೆ ನಕಲಿ ಏನೋ ಫೇಸ್ಬುಕ್ನಾಗ ಅಕೌಂಟ್ ಮಾಡಿ ಅಸಹ್ಯ ಬರೆಸ್ತೀಯಲ್ಲ, ನಿನ್ನ ಇತಿಹಾಸನೂ ನನಗೆ ಗೊತ್ತೈತಿ. ನಾನು ಬರ್ಸ್ಲಕ್ಕೆ ಚಾಲು ಮಾಡ್ತೀನಿ. ಅಟ್ಟೆ ಈಗ ಹೋಗೋ ಕಾಲ ಬಂದೈತಿ, ನಿನ್ನ ಮುಗಿದೈತಿ. ನೀ ಎಷ್ಟು ಶ್ರೇಷ್ಠ ಎಷ್ಟು ಒಳ್ಳೆಯ ರಾಜಕಾರಣಿ ಅಂತ ಗೊತ್ತಾಗೈತಿ. ಭಾಳ ಹಾರಾಡಬೇಡ. ನೀ ಏನಾರೇ ವೈಯಕ್ತಿಕ ನಾನು ವಿಷಯ ಹಾಕಿದಿ ನಿನ್ನ ಚೇಲಾಗಳ ಕಡೆಯಿಂದ ಅಂದ್ರೆ ಅದಕ್ಕಿಂತ ಕೆಟ್ಟ ವಿಷಯಗಳನ್ನ ನಾನು ಹೇಳ್ತೇನೆ. ಒಂದ್ ಕಡೆ ಯತ್ನಾಳ್ ವಿಜಯೇಂದ್ರ ವಿರುದ್ಧ ಬೈಗುಳುಗಳ ಸುರಿಮಳೆಯನ್ನೇ ಸುರಿಸಿದ್ರೆ ಕರ್ನಾಟಕದಲ್ಲಿ ಮಳೆ ಆಗ್ತಿಲ್ಲ. 3-4 ದಿನ ಒಂದಷ್ಟು ಜಿಲ್ಲೆಗಳಲ್ಲಿ ಅಬ್ಬರಿಸಿ ತಣ್ಣಗಾಗಿದೆ. ಆದರೆ ಇದೇ ಮಳೆ ಉತ್ತರ ಭಾರತದ ರಾಜ್ಯಗಳಲ್ಲಿ, ಈಶಾನ್ಯ ರಾಜ್ಯಗಳಲ್ಲಿ ಅನಾಹುತಗಳನ್ನು ಸೃಷ್ಟಿಸಿದೆ. ಊರನ್ನೇ ಮುಳುಗಿಸಿದೆ. ಉತ್ತರಾಖಂಡದಲ್ಲಿ ಆಗ್ತಿರೋ ಜೋರು ಮಳೆಯಿಂದ ಲಖ್ವಾರ್ ಜಲವಿದ್ಯುತ್ ಯೋಜನೆ ಭಾಗದಲ್ಲಿ ಭೂಕುಸಿತ ಆಗಿದೆ. ಯಾವ ಮಟ್ಟಿಗೆ ಅಂದ್ರೆ ಜಲವಿದ್ಯುತ್ ಕಾಮಗಾರಿ ನಡೆಸ್ತಾ ಇದ್ದ ಜೆಸಿಬಿಗಳು, ಹಿಟಾಚಿಗಳು, ಲಾರಿಗಳು ಎಲ್ಲವೂ ಭೂಕುಸಿತದಲ್ಲಿ ಮುಚ್ಚಿ ಹೋಗಿವೆ. ಭೂಮಿ ಕುಸಿದ ರೀತಿ ನೋಡ್ತಿದ್ರೆ ಭೂಕಂಪದ ತರ ಭಾಸವಾಗ್ತಿದೆ. ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನ ಅವಶೇಷಗಳನ್ನ ಅಡಿಯಲ್ಲಿ ಹೂತು ಹೋಗಿದ್ದು ತೆಗೆಯೋದಿಕ್ಕೂ ಕೂಡ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯಲ್ಲಿ ದಾಖಲೆ ಮಟ್ಟದ ಮಳೆಯಾಗಿದೆ. ಕೇದಾರನಾಥ ಯಾತ್ರೆಗೆ ಸಾಗುವ ಮಾರ್ಗಗಳ ಮಧ್ಯೆ ನದಿಗಳೆಲ್ಲ ಉಕ್ಕಿ ಹರಿತಿವೆ. ಆದರೂ ಅಲ್ಲಲ್ಲಿ ಭೂಕುಸಿತಗಳು ಹೆಚ್ಚಾಗಿದ್ದು ಆತಂಕ ಸೃಷ್ಟಿಯಾಗಿದೆ. ಮಂದಾಕಿನಿ ನದಿಯ ನೀರಿನ ಮಟ್ಟ ಜಾಸ್ತಿಯಾಗಿದೆ. ಘಾಟ್ಗಳು ಮುಳುಗಿ ಹೋಗಿವೆ. ಅಲ್ಲಲ್ಲಿ ಭೂಕುಸಿತಗಳಾಗ್ತಾ ಇವೆ. ಕೇದಾರನಾಥ ಯಾತ್ರಿಕರಿಗೂ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ. ಇನ್ನು ಕೆಂಪ್ಟಿಯಿಂದ ಮಸ್ಸೂರಿ ಬ್ಯಾಂಡ್ವರೆಗಿನ ರಸ್ತೆಯ ಅನೇಕ ಸ್ಥಳಗಳಲ್ಲಿ ಬೆಟ್ಟಗುಡ್ಡಗಳು ಕುಸಿತಿವೆ. ರಸ್ತೆ ಸಂಪರ್ಕ ಹಾಳಾಗಿದೆ. ಜೆಸಿಬಿ ಯಂತ್ರಗಳೊಂದಿಗೆ ದುರಸ್ತಿ ಕಾರ್ಯ ನಡೀತಿದೆ. ಚಾರ್ಧಾಮ್ ಯಾತ್ರಿಕರನ್ನೂ ಸುರಕ್ಷತೆಯ ಹಿತದೃಷ್ಟಿಯಿಂದ ಅರ್ಧದಲ್ಲೇ ತಡೆದು ನಿಲ್ಲಿಸಿದ್ದಾರೆ. ಪರ್ಯಾಯ ಮಾರ್ಗ ಸೂಚಿಸುವವರಿಗೂ ಯಮನೋತ್ರಿ ಯಾತ್ರಿಕರಿಗೆ ವಿಕಾಸನಗರದಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮಸ್ಸೂರಿ ರಸ್ತೆಯ ಮಾರ್ಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದು ಯಾವ ವಾಹನಗಳನ್ನು ಕೂಡ ಬಿಡ್ತಾ ಇಲ್ಲ. ಇನ್ನು ಉತ್ತರಾಖಂಡದಲ್ಲಿ ಮಳೆ ಸೃಷ್ಟಿಸಿದ ಅನಾಹುತಗಳು ಅಷ್ಟಿಷ್ಟಲ್ಲ. ಆದರೆ ಇದಕ್ಕಿಂತಲೂ ಭೀಕರವಾಗಿದೆ ಜಮ್ಮು ಕಾಶ್ಮೀರದ ಪರಿಸ್ಥಿತಿ. ಜಮ್ಮು ಕಾಶ್ಮೀರದಲ್ಲಿ 40ಕ್ಕೂ ಹೆಚ್ಚು ಗ್ರಾಮಗಳೇ ಜಲ ಸಮಾಧಿಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಮಳೆಯಾಗ್ತಿದ್ದು ಚೇನಾಬ್ ನದಿಗೆ ನೀರಿನ ಒಳಹರಿವು ತೀವ್ರ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ರಿಯಾಸಿ ಜಿಲ್ಲೆಯ ಸಲಾಲ್ ಅಣೆಕಟ್ಟಿನ ಗೇಟ್ಗಳನ್ನು ತೆಗೆದು ನೀರನ್ನು ಹೊರಗೆ ಬಿಡಲಾಗ್ತಿದೆ. ಜಲಾಶಯದ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಜಲವಿದ್ಯುತ್ ಯೋಜನೆಗಳು ಹಾಳಾಗುವ ಆತಂಕ ಇರೋದ್ರಿಂದ ನೀರನ್ನೆಲ್ಲ ಹೊರಗೆ ಬಿಡಲಾಗ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದ ಚೇನಾಬ್ ನದಿ ಈ ಮಟ್ಟಿಗೆ ಉಕ್ಕಿ ಹರಿತಿದ್ರೆ ಪಹಲ್ಗಾಮ್ ಭಾಗದಲ್ಲಿ ಮೇಘಸ್ಫೋಟವಾಗಿದೆ. ರಸ್ತೆಯ ಒಂದು ಭಾಗವನ್ನೇ ಮಳೆ ನೀರು ಕೊಚ್ಚಿಕೊಂಡು ಹೋಗಿದೆ. ಸೇನೆ, ಪೊಲೀಸರು ಮತ್ತು ಬಿಎಸ್ಎಫ್ನಿಂದ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. ಆ ಊರ ಪ್ರದೇಶದಲ್ಲಿ ಶಿಲಾಖಂಡಗಳ ರಾಶಿಯೇ ಬಿದ್ದಿದೆ. ಇನ್ನು ಜಮ್ಮು ಕಾಶ್ಮೀರದ ರಜೌರಿ, ಮುರಾದ್ಪುರ ಜಾಗವಿದು. ಇಡೀ ಊರನ್ನೇ ಮಳೆ ನೀರು ಮುಳುಗಿಸಿದೆ. ಸ್ಮಶಾನವನ್ನು ಕೊಚ್ಚಿಕೊಂಡು ಹೋಗಿದ್ದು ಹೂತಿಟ್ಟ ಶವಗಳು ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಅಕ್ಕಪಕ್ಕದ 7 ಗ್ರಾಮಗಳ ಜಮೀನುಗಳು, ಮನೆಗಳು, ರಸ್ತೆಗಳು ಸಂಪೂರ್ಣ ಜಲಸಮಾಧಿಯಾಗಿದೆ. ಇದೇ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಚಿಟೇರ್ಗುಲ್ ಪ್ರದೇಶದ ಚೋಟಿಹಾಲ್ ಭಾಗದಲ್ಲೂ ಮೇಘಸ್ಫೋಟ ಸಂಭವಿಸಿದೆ. ದಿಢೀರ್ ಪ್ರವಾಹ ಉಂಟಾಗಿದ್ದರಿಂದ 10 ಮನೆಗಳ ಮೇಲೆ ಕಲ್ಲು ಬಂಡೆ, ಮಣ್ಣು ಬಿದ್ದು ಸರ್ವನಾಶ ಆಗಿದೆ. ಭಾರತೀಯ ಸೇನೆ, ಎನ್ಡಿಆರ್ಎಫ್ ತಂಡಗಳು ದುರಂತದ ಪ್ರದೇಶದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದು ಸದ್ಯಕ್ಕೆ ಯಾವುದೇ ಸಾವು ನೋವಿನ ವರದಿಗಳಾಗಿಲ್ಲ. ಇನ್ನು ಹಿಮಾಚಲ ಪ್ರದೇಶದಲ್ಲೂ ಭೂಕುಸಿತ ನಿಂತಿಲ್ಲ. ಶಿಮ್ಲಾ ಮಾರ್ಗದಲ್ಲಿ ಭೂಕುಸಿತ ಆಗಿದೆ. 40 ಅಡಿಗೂ ಹೆಚ್ಚು ಎತ್ತರದಲ್ಲಿದ್ದ ಮರಗಳು ಕೂಡ ಕುಸಿದು ರಸ್ತೆಗೆ ಬಿದ್ದಿವೆ. ಸ್ಥಳೀಯ ಜಿಲ್ಲಾಡಳಿತದಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಮತ್ತಷ್ಟು ಭೂಮಿ ಕುಸಿಯುವ ಆತಂಕ ಹೆಚ್ಚಾಗಿದೆ. ಇನ್ನು ಉತ್ತರ ಭಾರತವನ್ನು ಮುಳುಗಿಸ್ತಾ ಇರೋ ಮಳೆಯಲ್ಲಿ 10% ಮಳೆಯಾದರೂ ಸಾಕು, ರಾಜ್ಯದ ಜಲಾಶಯಗಳೆಲ್ಲವೂ ತುಂಬಿ ಹೋಗುತ್ತೆ, ಬರನೂ ಕಡಿಮೆ ಆಗುತ್ತೆ. ಆದರೆ ರಾಜ್ಯಕ್ಕೆ ಆ ಅದೃಷ್ಟ ಇಲ್ಲ. ಸದ್ಯಕ್ಕೆ ರಾಜ್ಯದ ಯಾವ ಜಿಲ್ಲೆಗಳಲ್ಲೂ ಮಳೆ ಬರಲ್ಲ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಇನ್ನು ಅಮೆರಿಕ ಇರಾನ್ ಮಧ್ಯೆ ಯುದ್ಧ ಮತ್ತಷ್ಟು ತೀವ್ರಗೊಂಡಿದೆ. ಒಂದೇ ದಿನ 140 ಕಡೆ ಅಮೆರಿಕ ಕ್ಷಿಪಣಿ ದಾಳಿ ಮಾಡಿದೆ. ಹಾರ್ಮುಜ್ ಜಲಮಾರ್ಗ ಸಂಪೂರ್ಣ ಬಂದ್ ಆಗಿದೆ. ಇರಾನ್ ಸೇನಾಧಿಕಾರಿಯ ಹತ್ಯೆಯಾಗಿದೆ. ಅರಬ್ ದೇಶಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇರ ಆದೇಶದಂತೆ ಇರಾನ್ ಮೇಲೆ ಅಮೆರಿಕ ಮಿಲಿಟರಿ ಪಡೆ ಭೀಕರ ವೈಮಾನಿಕ ದಾಳಿ ನಡೆಸಿದೆ. ವಾರದಲ್ಲಿ ಅಮೆರಿಕ ನಡೆಸಿದ 3ನೇ ಸುತ್ತಿನ ಅತಿ ದೊಡ್ಡ ದಾಳಿ ಇದು. ಇರಾನ್ ಅತ್ಯಂತ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದೆ, ಈಗ ಅದಕ್ಕೆ ತಕ್ಕ ಬೆಲೆ ತೆರ್ತಿದೆ ಅಂತ ಭೀಕರ ಸ್ಫೋಟವಾಗುವ ದೃಶ್ಯಗಳನ್ನ ಅಮೆರಿಕ ಬಿಡುಗಡೆ ಮಾಡಿದೆ.
ಇನ್ನು ನೈಋತ್ಯ ಇರಾನ್ನ ಲೊರೆಸ್ತಾನ್ ಪ್ರಾಂತ್ಯದ ತೈಲ ಮತ್ತು ಪೆಟ್ರೋಕೆಮಿಕಲ್ ಸಂಸ್ಕರಣಾಗಾರವನ್ನೇ ಅಮೆರಿಕ ಸರ್ವನಾಶ ಮಾಡಿದೆ. ಇಡೀ ತೈಲ ಘಟಕವೇ ಹೊತ್ತಿ ಉರಿತಾ ಇರುವ ಭೀಕರ ದೃಶ್ಯವನ್ನು ಅಲ್ಲಿನ ಸಿಬ್ಬಂದಿ ಮೊಬೈಲಲ್ಲಿ ಸೆರೆ ಹಿಡಿದಿದ್ದಾರೆ. Охуеть. Бля, сейчас взрывная волна дойдет до... ಅಮೆರಿಕ ಸೇನೆಯ ದಾಳಿಗೆ ಇರಾನ್ ಸೇನಾಧಿಕಾರಿಯ ಹತ್ಯೆಯಾಗಿದೆ. ಬಾಗ್ದಾದ್ ಏರ್ಪೋರ್ಟ್ ವಿಮಾನ ನಿಲ್ದಾಣದ ಬಳಿ ಇರಾನ್ನ IRGC ಫೋರ್ಸ್ ಮುಖ್ಯಸ್ಥ ಖಾಸಿಂ ಸುಲೈಮಾನಿ ಸಾವಾಗಿದೆ. US ವೈಮಾನಿಕ ದಾಳಿಯಲ್ಲಿ ಖಾಸಿಂ ಸತ್ತಿರೋದನ್ನ ಅಮೆರಿಕವೇ ಖಚಿತಪಡಿಸಿದೆ. ಜೊತೆಗೆ ಇರಾನ್ ಮೇಲೆ ಇವತ್ತು ಇನ್ನೊಂದು ದೊಡ್ಡ ದಾಳಿ ಆಗುತ್ತೆ ಅನ್ನುವ ಅಮೆರಿಕ ಎಚ್ಚರಿಕೆ ಕೊಟ್ಟಿದ್ದು 100ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಬಾಂಬ್ಗಳನ್ನು ಹೊತ್ತು ನಿಂತಿರುವ ವಿಡಿಯೋಗಳನ್ನು ಕೂಡ ಅಮೆರಿಕ ರಿಲೀಸ್ ಮಾಡಿದೆ. ಇರಾನ್ ಮೂಲಸೌಕರ್ಯವನ್ನ ಮತ್ತೊಮ್ಮೆ ಮುಟ್ಟಿದ್ರೆ ಇಡೀ ಕೊಲ್ಲಿ ದೇಶಗಳ ಇಂಧನ ಮೂಲಸೌಕರ್ಯವನ್ನೇ ಸರ್ವನಾಶ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. UAE, ಸೌದಿ ಅರೇಬಿಯಾ, ಕುವೈತ್, ಬಹ್ರೈನ್, ಜೋರ್ಡಾನ್, ಕತಾರ್ ಮತ್ತು ಅಮೆರಿಕದ ಎಲ್ಲಾ ಪಾಲುದಾರರಿಗೆ ಸೇರಿದ ಮೂಲಸೌಕರ್ಯವನ್ನ ಧ್ವಂಸ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಬಹ್ರೈನ್, ಕುವೈತ್, ಕತಾರ್ ಮೇಲೂ ಡ್ರೋನ್ ದಾಳಿ ನಡೆಸಿದೆ ಇರಾನ್. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತೀಯರಿದ್ದ ವಾಣಿಜ್ಯ ಹಡಗಿನ ಮೇಲೆ ಇರಾನ್ ದಾಳಿ ಮಾಡಿದೆ. 10 ಭಾರತೀಯರನ್ನ ರಕ್ಷಣೆ ಮಾಡಲಾಗಿದ್ದು ಓರ್ವ ಸಿಬ್ಬಂದಿ ನಾಪತ್ತೆಯಾಗಿದ್ದಾರೆ. ಇದರ ಬೆನ್ನಲ್ಲೇ ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಕ್ಲೋಸ್ ಮಾಡಿ ನಿರ್ಬಂಧ ಹೇರಿದೆ. ಇರಾನಿ ದಾಳಿಯನ್ನ ಸಮರ್ಥಿಸಿಕೊಂಡಿದ್ದು ಹಡಗು ಅನಧಿಕೃತ ಮಾರ್ಗದಲ್ಲಿ ಚಲಿಸುತ್ತಿತ್ತು ಅಂತ ಹೇಳಿಕೆ ಕೊಟ್ಟಿದೆ. ಆದರೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದು ಒಮನ್ ಕರಾವಳಿಯಲ್ಲಿ ವಾಣಿಜ್ಯ ಹಡಗು GFSL ಗ್ಯಾಲಕ್ಸಿ ಮೇಲೆ ನಡೆದ ದಾಳಿಯನ್ನ ಕ್ಷಮಿಸಲ್ಲ. ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗಾಗಿ ತಕ್ಷಣವೇ ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಉದ್ವಿಗ್ನತೆಯನ್ನು ಶಮನಗೊಳಿಸಬೇಕು, ಮುಕ್ತ ಜಲಮಾರ್ಗ ನೌಕಾಯಾನವನ್ನು ಪುನಃಸ್ಥಾಪಿಸಬೇಕು ಅಂತ ಭಾರತ ಸಂದೇಶವನ್ನ ಕೊಟ್ಟಿದೆ.